ಎಂಕೋಬ. ಯಾವ ಊರು? ಹಾಂ, ಹೇಳ್ರಿ ಸಾಕ್ಷಿ. ನಾನು 15 ದಿವಸ ಆಸ್ಪತ್ರೆಯಲ್ಲಿ ಇದ್ದೆ. ತುಂಬ ಸೀರಿಯಸ್ ಆಗಿತ್ತು. ಅಲ್ಲಿಂದ ಡಿಸ್ಚಾರ್ಜ್ ಮೇಲೆ ಬಂದ್ರೂ ನನಗೆ ಮಲಿಕಂಡಲ್ಲೇ ಊಟ ಮಾಡಿ ಮಲಿಕಂಡಲ್ಲಿ ನೀರು ಕುಡಿದ್ವಿ, ಗುಣ ಆಗಿದ್ದಿಲ್ಲ. ಒಂದು ಹುಡುಗನ ರೂಪದಲ್ಲೇ ಬಂದು ತಲೆ ಮೇಲೆ ಬೆಳಕು ಬಿತ್ತು. ನೀನು ನನ್ನ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆಲ್ಲ ಇದಾಗುತ್ತಾ, ರೋಗ ಪರಿಹಾರ ಆಗುತ್ತೆ ಅಂತ ಹೇಳಿದಂಗೆ ಆಗ್ತದೆ. ಇಲ್ಲಿಗೆ ಬಂದಾಗಲಿದ್ದ ನನಗೆ ಆರಾಮಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಎಷ್ಟು ದಿವಸ ಆಯ್ತು ನೀವು ಇಲ್ಲಿ ಬರೋಕ್ಕೆ? 5 ವಾರ ಆಯಿತು. ಫಸ್ಟ್ನೇ ದಿವಸ ಹೆಂಗಿತ್ತು ನಿಮ್ಗೆ? ಕೂತ್ಕೊಳಕ್ಕೆ ಆಗ್ತಿತ್ತ? ಭಾಳ ತ್ರಾಸ. ಹಾಂ. ಹಲ್ಲೆಲೂಯ. ಈಗ ಆರಾಮಾಗಿದೆ. ನಿಮ್ಮ ಹೆಣ್ಮಕ್ಳು ಬಂದಾರ? ಇವತ್ತು ಬಂದಿಲ್ಲ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ. ಆವತ್ತು ಹೇಳಿ ಕಣ್ಣೀರಿಟ್ಟು ಹೇಳಿದ್ದಾರೆ ಪ್ರೇರ. ಜ್ಞಾಪಕ ಇದೆಯಾ? ಕಣ್ಣೀರಿನಿಂದ ಹೇಳಿದ್ದಾರೆ ಅವರು. ಭಯಂಕರ ತ್ರಾಸು. ಇದೆಲ್ಲ ನೋವು. ಏನು ನೋವು ನಿಮಗೆ? ಬೆನ್ನು ನೋವು, ಮತ್ತು ಪಕ್ಕೆ ನೋವು. ಕಿಡ್ನಿಯಲ್ಲಿ ಏನೇನು ಪ್ರಾಬ್ಲಮ್ ಅಂತ ಹೇಳಿದ್ರ? ಏನು ಪ್ರಾಬ್ಲಮ್ ಅಂತ ಹೇಳಿದರು? ಕಿಡ್ನಿಯಲ್ಲಿ ಹಳ್ಳದೇವು ಅಂತ ಹೇಳಿದ್ರು. ಹಲ್ಲೆಲೂಯ. ಅಪೆಂಡಿಕ್ಸ್ ಗಡ್ಡೆ ಅಂತ ಹೇಳಿದ್ರು. ಈಗ ಏನಾಗಿದೆ? ಚೆನ್ನಾಗಿ ಅಡ್ಡಾಡ್ತೀವಿ. ಎಲ್ಲ ಗಟ್ಟಿ ತೋರಿಸೋಣ. ಯೇಸು ಸ್ವಾಮಿ ಏನು ಮಾಡಿದ್ದಾರೆ? ಸ್ವಸ್ಥ ಮಾಡಿದ್ದಾರೆ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ. ಆಮೆನ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ಸ್ವಸ್ಥ ಮಾಡಿದ ದೇವಾದಿ ದೇವರಿಗೂ. ಎಂಕೋವರೇ, ಏಸಪ್ಪ ಒಳ್ಳೆ ದೇವರ? ಏಸಪ್ಪ ಎಲ್ಲರ ದೇವರ? ಹಲ್ಲೆಲೂಯ. ಏಸಪ್ಪ ಮಾನವರ ದೇವರ? ಹಲ್ಲೆಲೂಯ. ಎಲ್ಲ ಗಟ್ಟಿ ತಗೊಳ್ಳಿದ್ರು ಸರ. ಬರೋದು ಕ್ರಿಸ್ತ ಮಹಾರಾಜಗೂ ಜೈ. ದೇವರಿಗೆ ಸಾಕ್ಷಿನ ಆಶೀರ್ವದಿಸಲಿ. ಆಮೆನ್. ಹಲ್ಲೆಲೂಯ. ಓಕೆ, ಗಾಡ್ ಬ್ಲೆಸ್ ಯು.